ಮಡಿಕೇರಿ ದಸರಾ ಶೋಭಾಯಾತ್ರೆ ಸಂದರ್ಭ ನಿಯಮ ಉಲ್ಲಂಘಿಸಿ ಧ್ವನಿವರ್ಧಕ ಬಳಸಲಾಗಿದೆ ಎಂದು 10 ಮಂಟಪ ಸಮಿತಿಗಳ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟು 62 ಮಂದಿ ವಿರುದ್ಧ ಕೇಸ್ ದಾಖಲಿಸಿ ನೋಟಿಸ್ ನೀಡಿರುವುದನ್ನು ಪ್ರಶ್ನಿಸಿ ಎಲ್ಲ ಮಂಟಪ ಸಮಿತಿಗಳ ಪ್ರಮುಖರು ಠಾಣೆಗೆ ತೆರಳಿದ್ರು. ಮಡಿಕೇರಿ ನಗರ ಪೊಲೀಸ್ ವೃತ್ತ ನಿರೀಕ್ಷಕ ಪಿಕೆ ರಾಜು, ನಗರ ಠಾಣಾಧಿಕಾರಿ ಅನ್ನಪೂರ್ಣ ಹಾಗೂ ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ಸಮ್ಮುಖದಲ್ಲಿ ಸಮಿತಿ ಪದಾಧಿಕಾರಿಗಳು ನೋಟಿಸ್ಗೆ ಕಾರಣ ಕೇಳಿ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು. ನಿಯಮ ಉಲ್ಲಂಘಿಸದೆ ಕಾನೂನು ಪ್ರಕಾರವೇ ಧ್ವನಿವರ್ಧಕ ಬಳಸಿರುವುದಾಗಿ ಸಮಜಾಯಿಷಿ ನೀಡಿದ್ರು. ಆದರೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ರಾತ್ರಿ 10 ಗಂಟೆ ಬಳಿಕ ಡಿಜೆ ಬಳಸಿದ್ದರಿಂದಲೇ ಎಫ್ಐಆರ್ ದಾಖಲಿಸಿರುವುದಾಗಿ ಪೊಲೀಸ್ ಅಧಿಕಾರಿಗಳು ಮನವರಿಕೆ ಮಾಡಿಸಿದ್ರು. ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳುವಂತೆ ವೃತ್ತ ನಿರೀಕ್ಷಕ ರಾಜು ಸಲಹೆ ನೀಡಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್ ಅಣ್ವೇಕರ್, ರಾತ್ರಿ 10 ಗಂಟೆಯ ಬಳಿಕ ಡಿಜೆ ಬಳಸಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಎಂದು ನೋಟಿಸ್ ಕೊಟ್ಟಿದ್ದಾರೆ. ವಕೀಲ ಅಮೃತೇಶ್ ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ದಾರೆ. ಈ ಬಾರಿ ದಶಮಂಟಪ ಸಮಿತಿಯು ವಕೀಲರನ್ನು ನೇಮಿಸಿಕೊಂಡಿದ್ದು ಅವರ ಸಲಹೆ ಸೂಚನೆ ಪಡೆದು ಮುಂದೆ ಹೆಜ್ಜೆ ಇಡಲಾಗುತ್ತದೆ ಎಂದರು. ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5:20ರವರೆಗೆ ಮಂಟಪಗಳ ಕಥಾ ಸಾರಾಂಶಕ್ಕಾಗಿ ಮಾತ್ರ ಧ್ವನಿವರ್ಧಕವನ್ನು ಬಳಸಲಾಗಿದೆ. ಡಿಜೆ ಬಳಸದ ಮಂಟಪ ಸಮಿತಿ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಎಂದು ಹರೀಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಮಡಿಕೇರಿ ದಶಮಂಟಪ ಸಮಿತಿಯಿಂದ ನಾವು ಇಲ್ಲಿ ಸ್ಟೇಷನ್ಗೆ 10 ಮಂಟಪದವರ ಅಧ್ಯಕ್ಷರು ಹಾಗೂ ಸದಸ್ಯರು ಬಂದಿದ್ವಿ. ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಮಾಹಿತಿ ಬಂತು. ಹಾಗೆ ನಮ್ಮ ಸಮಿತಿ ಸದಸ್ಯರು ನನಗೊಂದು ಮಾಹಿತಿ ಕೊಟ್ಟರು. ಅದೇ ರೀತಿ 10 ಮಂಟಪದವ್ರನ್ನ ಕರ್ಕೊಂಡು ಸ್ಟೇಷನ್ಲಿ ಬಂದು ಪೊಲೀಸ್ ಇಲಾಖೆ ಒಟ್ಟಿಗೆ ಕುಲಂಕುಷವಾಗಿ ಮಾತುಕತೆ ಮಾಡಿಕೊಂಡು ಯಾಕಾಗಿ ನೋಟಿಸ್ ಕೊಟ್ಟಿದ್ದೀರಾ ಅಂತೇಳಿ ಮನವರಿಕೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಮನವರಿಕೆ ಮಾಡಿ ಕೊಟ್ಟರು. ಡಿಜೆಯನ್ನು 10 ಗಂಟೆ ಮೇಲೆ ಹಾಕಿದ್ದೀರಾ, ಅದಕ್ಕಾಗಿ ಉಲ್ಲಂಘನೆ ಆಗಿದೆ, ಅದಕ್ಕಾಗಿ ಒಂದು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು. ಆ ನೋಟಿಸನ್ನು ನಾವು ತೊಗೊಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಈಗೇನಾಗಿದೆ, ಅಮೃತೇಶ್ ಅವರು ಈಗಾಗಲೇ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದರು. ಅದಕ್ಕೆ ನಾವು ದಶಮಂಟಪದಿಂದ ಯಾವುದೇ ಲಾಯರ್ನ ಇಟ್ಟು ಅದನ್ನ ವಾದ ವಿವಾದಗಳು ಮಾಡಲಿಲ್ಲ. ಈ ಬಾರಿ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಮೋಹನ್ ಲಾಯರನ್ನು ನೇಮಕ ಮಾಡಿದ್ದೀವಿ. ಅವರ ಅಸಿಸ್ಟೆಂಟಾಗಿ ರಂಜಿತ್ ಅವ್ರನ್ನೂ ನೇಮಕ ಮಾಡಿದ್ದೀವಿ. ಹಾಗೆ 10 ಮಂಟಪರ ಒಮ್ಮತದ ತಗೊಂಡು ಈಗ ಲಾಯರ್ಗೆ ನೋಟಿಸ್ ತೊಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿ ಲಾಯರ್ ನೋಟಿಸನ್ನು ತೊಗೊಂಡಿದ್ದೀವಿ. ಅದನ್ನ ಮೋಹನ್ ಲಾಯರ್ ಅವನಿಗೆ ಕೊಟ್ಟು ಅವರು ಮುಂದಿನ ಹೆಜ್ಜೆ ಏನು ತೊಗೊಳ್ತಾರೆ ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ಅದೇ ಒಂದೊಂದು ಮಂಟಪದಿಂದ 5 ಜನರಿಗೆ ಹಾಕಿದ್ದಾರೆ, ಒಂದೊಂದು ಮಂಟಪದಿಂದ 6 ಹಾಕಿದ್ದಾರೆ, 7 ಹಾಕಿದ್ದಾರೆ. ಈಗ ಟೋಟಲ್ 62 ಜನರಿಗೆ ಒಂದು ನೋಟಿಸ್ ಮಾಡಿದ್ದಾರೆ. ಈಗಾಗಲೇ 10 ಗಂಟೆ ಗಂಟ ನಮಗೆ ಪರ್ಮಿಷನ್, ನಾವು 2 ಗಂಟೆ ಎಕ್ಸ್ಟ್ರಾ ಕೊಡಬೇಕು ಅಂತ SP ಅವ್ರ ಹತ್ರ ಮಾಹಿತಿ ಕೇಳಿದಾಗ ಅವರು ಆ ಸಣ್ಣ 70 ಡಿಸೇಬಲ್ ಒಳಗೆ ಹಾಕ್ಕೊಂಡು ಮಾಡಿ ಕಥಾ ಸಾರಾಂಶಕ್ಕೆ ಬೇಕೇ ಬೇಕು. ಕಥಾ ಸಾರಾಂಶಕ್ಕೆ ಇಲ್ಲದ್ರೆ ನಾವು ಡಿಜೆ ಬಳಸಿಲ್ಲ, ನಾವು ಸ್ಪೀಕರನ್ನು ಯೂಸ್ ಮಾಡಿದ್ದು. ಕಥಾ ಸಾರಾಂಶಕ್ಕೆ ಬೇಕೇ ಬೇಕಿತ್ತು. ಕಥಾ ಸಾರಾಂಶವನ್ನು ಬೆಳಗಿನ ಜಾವ ಗಂಟ 4:50ರಿಂದ 5:20 ನಮ್ಮ ಎಲ್ಲ ಮಂಟಪದ ಜಡ್ಜ್ಮೆಂಟ್ ಮುಗ್ದಿತ್ತು. ಮತ್ತು ಎಲ್ಲರೂ ಆಫ್ ಮಾಡಿದ್ದಾರೆ, ಯಾರು ಯೂಸ್ ಮಾಡಿಲ್ಲ. 12 ಗಂಟೆಗೆ ನಾವು ಹಾಡನ್ನು ಆಫ್ ಮಾಡಿ ಬರೀ ಕಥಾ ಸಾರಾಂಶಕ್ಕಾಗಿ 12ರಿಂದ ಬೆಳಗಿನ ಜಾವ 5:20 ಗಂಟ ಸ್ಪೀಕರ್ನ ಬಳಕೆ ಮಾಡಿ. ಪ್ರತಿ ಮಂಟಪ ಸಮಿತಿಯು ಸರ್ಕಾರದ ಆದೇಶ ಪಾಲನೆ ಮಾಡಿದೆ ಎಂದು ದಶಮಂಟಪ ಸಮಿತಿ ಹಾಗೂ ಶ್ರೀ ಕೋಟೆ ಗಣಪತಿ ದೇವಾಲಯ ಸಮಿತಿ ಗೌರವಾಧ್ಯಕ್ಷರಾದ BM ರಾಜೇಶ್ ಹೇಳಿದ್ದಾರೆ. ಹೀಗಿದ್ರೂ ಕೇಸ್ ಹಾಕಿದ್ರೆ ತಕ್ಕ ಉತ್ತರ ಕೊಡಲು ಸಿದ್ಧರಿದ್ದೇವೆ. 10 ಮಂಟಪಗಳಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಇದ್ದೇವೆ. ನಮಗೂ ಪವರ್ ಇದೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸೋದು ಒಳಿತೆಂದು ಆಕ್ರೋಶದ ಮಾತುಗಳನ್ನಾಡಿದ್ರು. ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣದಲ್ಲಿ ಸೂಕ್ತ ತನಿಖೆ ನಡೆಸಬೇಕು. ತಪ್ಪು ಮಾಡದವರಿಗೆ ಶಿಕ್ಷೆಯಾಗಬಾರದು ಎಂದಿರುವ ರಾಜೇಶ್, ಸಾರ್ವಜನಿಕರು ಮಂಟಪ ಸಮಿತಿಗಳ ಬೆಂಬಲಕ್ಕಿರುವಂತೆ ಮನವಿ ಮಾಡಿದ್ರು. ಒಂದು ದೊಡ್ಡ ಸಮಿತಿ, ಅದಕ್ಕೊಂದು ತಾಳ್ಮೆ ತಗೊಳಕ್ಕೊಂದು ಇತಿಮಿತಿ ಇದೆ. ತಾಳ್ಮೆ ತಗೊಂಡು 20 ಗಂಟೆ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. 12 ಗಂಟೆ ನಾವು ಏನು ತೊಗೊಂಡಿದ್ದೀವಿ ಟೈಮ್, ಕಥೆ ಸಾರಾಂಶಕ್ಕೆ ಟೈಮ್ ಬೇಕು. ಬೇರೆ ಜಾಗದಲ್ಲೂ ಸಹ ಈಗ ನೀವು ಮೇನ್ ಸ್ಟೇಜಲ್ಲಿ ನೋಡಿರ್ಬೋದು, ರಘು ದೀಕ್ಷಿತ್ ಕಾರ್ಯಕ್ರಮ ಬಂದಿತ್ತು, ಮತ್ತು ಪೊಲೀಸ್ ಇಲಾಖೆ ಇಂದ ಹೊಸ ಕಾರ್ಯಕ್ರಮ ಆಗಿತ್ತು. ಅಲ್ಲಿಯೂ ಸಹ 1.5 ಗಂಟೆ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ದಾರೆ. ಆ ರೀತಿಯೂ ಸಹ ನಾವು ಕಥೆ ಸಾರಾಂಶಕ್ಕೆ ಮಾತ್ರ ಯೂಸ್ ಮಾಡಿ ಈ ಸಲ ಪ್ರತಿ ಮಂಟಪದವರು ಅತ್ಯುತ್ತಮವಾಗಿ ಏನು ಸರ್ಕಾರದಿಂದ ಆದೇಶ ಬಂದಿತ್ತು ಅದನ್ನ ಪಾಲನೆ ಮಾಡಿದ್ವಿ. ಈ ಪಾಲನೆ ಮೇಲೂ ನಮಗೆ ಇದ್ರ ಮೇಲೆ ಇನ್ನೂ ಒತ್ತಡ ಮಾಡಿ ಕೇಸ್ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಖಂಡಿತವಾಗಿ ತಕ್ಕವಾದ ಉತ್ತರ ಕೊಡ್ತೀವಿ. ಉತ್ತರ ಕೊಡುವಂಥ ಪವರ್ ನಮ್ಮ ಹತ್ರ ಇದೆ. ಯಾಕೆಂದರೆ ದಶಮಂಟಪ ಅಂತ ಕಮ್ಮಿ ಏನಿಲ್ಲ, ನಾವು 5,000ರಿಂದ 6,000 ಜನ ಸಂಖ್ಯೆ ಇದ್ದೀವಿ. ನಾವು ಇದ್ರಲ್ಲಿ ಅಪ್ಪಿತಪ್ಪಿ ಇದನ್ನ ಇಲ್ಲಿಗೆ ಸಮಾಧಾನ ಮಾಡಿ ಸರಿ ಮಾಡಿಲ್ಲ ಅಂತೇಳಿ ಆದರೆ ತಕ್ಕದಾದ ಉತ್ತರ ಕೊಡೋಕ್ಕೆ ಬರೋ ವರ್ಷ ಅವ್ರು ಕಾಯ್ತಾ ಇರಬೇಕು. ಇದಕ್ಕೆ ತಕ್ಕದಾದ ಉತ್ತರ ಕೊಡ್ತೀವಿ. ಯಾರು ನಮ್ಮ ಮೇಲೆ ಏನು ಆಪಾದನೆ ಮಾಡ್ತೀರೋ ಅದಕ್ಕೆ ಕರೆಕ್ಟಾಗಿ ಈಗ ಏನು ತಿಳಿದ್ರೆ, ಈಗ ಸೌಂಡ್ ಬಗ್ಗೆ ಹೇಳಿದ್ರು ಅಮೃತೇಶ್ ಅವರು ಮಾಡಿದ್ದಾರೆ ಅಂತೇಳಿ. ಈ ಸಲ ತುಂಬ ನೀಟಾಗಿ ಪಾಲನೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಂದು ಚೂರು ಚಾಚು ತಪ್ಪದೆ ಎಲ್ಲ ಮಂಟಪ ಸಮಿತಿಯವರು ಒಗ್ಗಟ್ಟಾಗಿ ಒಂದು ಸಲ ಇದು ಮಾಡಿದ್ವಿ. ಆದರೂ ಕೂಡ ಈ ಥರ ನಮಗೆ ಒತ್ತಡ ಮಾಡಿ ದಸರಾ ಆದಮೇಲೆ ನಮ್ಮ ಟೆನ್ಷನ್ ನಮಗಿರ್ತದೆ. ಪೇಮೆಂಟ್ ಮಾಡಬೇಕು, ಸರ್ಕಾರದಿಂದ ಬಂದಂಥ ಅನುದಾನ ತೊಗೊಳ್ಬೇಕು. ಅದ್ರ ಮಧ್ಯೆ ಇವರು ಪೊಲೀಸ್ ಇಲಾಖೆಯಿಂದ ಈ ಥರ ಒತ್ತಡ ಮಾಡ್ತಾಯಿದ್ರೆ ಇದು ಅರ್ಥ ಇಲ್ಲ. ಆದ್ದರಿಂದ ಸಾರ್ವಜನಿಕರೆಲ್ಲ ನೀವು ನಮ್ಮ ಮಂಟಪ ಸಮಿತಿಯವರೊಟ್ಟಿಗೆ ಇರಬೇಕು.
ಪ್ರತಿಯೊಬ್ಬರು ಏನು ಸಾರ್ವಜನಿಕರಿದ್ದೀರಾ, ಕೊಡಗಿನ ಪ್ರತಿ ಸಾರ್ವಜನಿಕರು ಈಗ ನಾವೇನಾದರೂ ಪ್ರತಿಭಟನೆ ಮಾಡಿದೆ ಅಂತ ಹೇಳಿದ್ರೆ ನೀವು ನಮಗೆ ಬೆಂಬಲ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದನ್ನ ಉತ್ತರ ಕೊಡೋಕ್ಕೆ ನಮಗೆ ಆಟೋಮೆಟಿಕ್, ಯಾಕೆಂದರೆ 10 ಮಂಟಪದಲ್ಲಿ ಒಟ್ಟಿಗಿದ್ದೀವಿ, ಒಳ್ಳೆ ರೀತಿ ಉತ್ತರ ಕೊಡ್ತೀವಿ. ಉತ್ತರ ಕೊಟ್ಟಾದ್ಮೇಲೆ ಅದನ್ನು ನೀವು ಎಲ್ಲರೂ, ಯಾಕೆಂತ ಹೇಳಿದ್ರೆ ಸರ್ಕಾರನೂ ಇದನ್ನು ನೋಡಬೇಕು. ಒಂದು ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಅದಕ್ಕೆ ಯಾವ ಥರ ಉತ್ತರ ಬರ್ತದೆ ಅಂತೇಳಿ ನೀವು ಕಾಯ್ತಾ ಇರಬೇಕಾಯ್ತದೆ. ಆ ಥರ ಉತ್ತರ ಕೊಡ್ತೀವಿ. ಆದ್ದರಿಂದ ಇದನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಿದರೆ ಖಂಡಿತವಾಗಿ ಇದಕ್ಕೆ ನಾವು ಆಪೋಸಿಟಾಗಿ ಉತ್ತರ ಕೊಟ್ಟೇ ಕೊಡ್ತೀವಿ. ಅದಕ್ಕೆ ನಮಗೆ ಶಕ್ತಿ ಇದೆ. ಎಲ್ಲ ದೇವರ ಈ 4 ಶಕ್ತಿ ದೇವತೆಗಳಿದೆ, 10 ಮಂಟಪಗಳಿದೆ. ಅದ್ರ ಎಲ್ಲ ಒಗ್ಗಟ್ಟಾಗಿ ಇದನ್ನ ನಾವು ಎದುರಿಸ್ತೀವಿ ಅಂತೇಳಿ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಯಾವುದೇ ಕಾರಣಕ್ಕೂ ನಮಗೆ ಇದೆಲ್ಲ ನಾವು ಯಾವ ಕಾರಣಕ್ಕೆ ಹೆದರಕ್ಕಿಲ್ಲ. ಅವರು ಇನ್ನೂ ಬೇಕಾದ್ರೆ ತರಲಿ, ಇದನ್ನ ಯಾವ ರೀತಿಯಲ್ಲಿ ನಾವು ಹೆದರಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಾವು ದಶಮಂಟಪಗಳು ಸೂಕ್ತವಾಗಿದ್ದೀವಿ. ಎಲ್ಲ ಮಂಟಪ ಸಮಿತಿಯವರು ಬರೋ ವರ್ಷನೂ ಅಷ್ಟೇ ಈಗ ಹೇಳ್ತಿದ್ವಲ್ವಾ, ಇದಕ್ಕಿಂತ ಉತ್ತಮವಾದ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಗಂಟ ಮಾಡಿದ ಸಹ ಉತ್ತಮ ಕಾರ್ಯಕ್ರಮನೇ, ಜನ ಮೆಚ್ಚುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಚಿಕ್ಕ ಪುಟ್ಟ ತೊಂದರೆಗಳಾಗಿದೆ, ಅದಕ್ಕೆ ನಾವು ಕ್ಷಮೆವಸ ಕೇಳಿದ್ದೀವಿ. ಆದರೆ ನಮ್ಮ ಒಗ್ಗಟ್ಟನ್ನು ಹೊಡಿಯೋಕ್ಕೋಸ್ಕರ ನೋಡ್ತಿದ್ದಾರೆ. ಆ ಒಗ್ಗಟ್ಟು ಯಾವುದೇ ಕಾರಣಕ್ಕೆ ಹೊಡಿಯೋಕ್ಕಿಲ್ಲ. ನಾವು ಹೇಳ್ತಿದ್ವಿ ಮುಂದಿನ ವರ್ಷ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ತೀವಿ. ಅಪ್ಪಿ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ ನಮ್ದು ಏನು ಉತ್ತರ ಅಂತೇಳಿ ನೀವೇ ಕಾಯ್ತಾ ಇರ್ತೀರಾ, ನೀವೇ ನೋಡ್ತೀರಾ. ಖಂಡಿತ ಅದು ಹೇಳ್ದೇವಲ್ಲ, ತಪ್ಪು ನೋಡಿ ಎಲ್ಲದಕ್ಕೂ ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂತ ಹೇಳಿದ್ರೆ ನೀವೇ ಸಾಕ್ಷಿಗಳು, ಮಾಧ್ಯಮದವರೇ ನಮ್ಮ ಸಾಕ್ಷಿಗಳು. ಯಾಕೆಂತ ಹೇಳಿದ್ರೆ ನಾವು 10 ಗಂಟೆಗೆ ಅಂತ ಹೇಳಿದ್ರೆ 2-3 ಮಂಟಪದಲ್ಲಿ 10 ಗಂಟೆಗೆ ಕ್ಲೋಸ್ ಮಾಡಿದ್ವಿ. ಬಾಕಿ ಕತೆ ಸರ್ವಿಸ್ಗೆ ಯೂಸ್ ಮಾಡಿದ್ವಿ. ಕತೆಗೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ತೋರಿಸೋದು? ಅದನ್ನ ದಸರಾ ಹೆಂಗೆ ಮಾಡೋದು? ಅದನ್ನ ಬೇಕಲ್ವಾ? ಇವರು ಸರ್ಕಾರದವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ನಮ್ಮ ಹತ್ರ ಈಗ SP ಅವರು ಅಷ್ಟೇ, ವರಿಷ್ಠಾಧಿಕಾರಿಯವರು ಅಷ್ಟೇ ಇನ್ನೊಂದು ಕುಲದರ್ಶಕವಾಗಿ ಇದನ್ನ ಅವರು ಆಲೋಚನೆ ಮಾಡಿ ಏನು ತಪ್ಪು ಮಾಡೋದವರಿಗೆ ಶಿಕ್ಷೆ ಕೊಡೋದು ಅಂತಂದರೆ ಅದಕ್ಕೆ ಅರ್ಥ ಇರೋಕ್ಕಿಲ್ಲ. ಏನು ಹೇಳ್ತಾರಲ್ಲ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಅದನ್ನ ರೊಚ್ಚಿಗಳದು ಬೇಗ. ಆ ಥರ ಹಾಕಿ ದಾರಿ ಮಾಡಿಕೊಡ್ಬೇಡಿ. ದಯವಿಟ್ಟು ಇದನ್ನ ಇಲ್ಲಿಗೆ ಸರಿ ಮಾಡಿ ವ್ಯವಸ್ಥಿತವಾಗಿ ನಡೆಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೇನೆ. ಈ ಸಂದರ್ಭ ವಿವಿಧ ಮಂಟಪ ಸಮಿತಿ ಅಧ್ಯಕ್ಷರಾದ ನಾಗರಾಜ್, ಜಗದೀಶ್, ವಿನೋದ್ ಕಾರ್ಯಪ್ಪ, ಉಮೇಶ್, ಮನೋಜ್, ಮಂಜು ಮತ್ತಿತರರು ಇದ್ದರು.